HDFC ಬ್ಯಾಂಕಲ್ಲಿ ದುಡ್ಡು ಹಾಕಿ ಅಂದರೆ ಭಯ ಆಗುತ್ತೆ. ಓಲಿ ಏಷ್ಯನ್ ಪೇಂಟಲ್ಲಿ ಹಾಕಿ ಅಂದರೆ ಭಯ ಆಗುತ್ತೆ. TCS ಅಲ್ಲಿ ಹಾಕಿ ಅಂದರೆ ನನಗೆ ಸಾಫ್ಟ್ವೇರ್ ಗೊತ್ತಿಲ್ಲ ಅಂತಾರೆ, ಭಯ ಆಗುತ್ತೆ. ಓಲಿ ನೆಸ್ಲೆ ಮೇಲೆ ಹಾಕಿ ಅಂದರೆ ನಮ್ಮ ಮನೆಯಲ್ಲಿ ಮ್ಯಾಗಿ ತಿನ್ನಲ್ಲ, ನಾವು ರಾಗಿ ಮುದ್ದೆ ತಿನ್ನೋದು ಅಂತ ಹೇಳ್ತೀರಾ. ನೆಕ್ಸ್ಟ್ ಬ್ರಿಟಾನಿಯಾದಲ್ಲಿ ದುಡ್ಡು ಹಾಕಿ ಅಂದರೆ ಬಿಸ್ಕೆಟ್ ತಿನ್ನಲ್ಲ, ನನಗೆ ಶುಗರ್ ಇದೆ ಅಂತ ಹೇಳ್ತೀರಾ. ಹೋಗ್ಲಿ ಮಾರುತಿ ಕಾರ್ ತಗೊಳ್ಳಿ ಅಂದರೆ ನಾವು ಮಾರುತಿ ಕಾರ್ ತಗೊಳ್ಳಲ್ಲ, ಸೇಫ್ಟಿ ಇಲ್ಲ ಕಂದ. ₹1 ಸಹ ಶೇರ್ಸಲ್ಲಿ ಹಾಕ್ಬೇಡಿ. ಬಂಗಾರ ಆ್ಯಂಡ್ ಈ ದುಡ್ಡೆಲ್ಲ ಹೋಗುತ್ತೆ ಅಂದರೆ ಭಾರತದ ಟಾಪ್ 50 ಕಂಪ್ನಿಗಳಿಗೆ ಹೋಗುತ್ತೆ. ನಮಸ್ತೆ ಕರ್ನಾಟಕ. ETF ಅಂದ್ರೆ ಏನು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಆರ್ ನಿಫ್ಟಿ ಬೀಸ್ ಅಂದ್ರೆ ಏನು, ಬ್ಯಾಂಕ್ ಬೀಸ್ ಅಂದ್ರೆ ಏನು ಎಲ್ಲನೂ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಿಫ್ಟಿ ಬೀಸ್ ಅಂದರೆ ಏನು? ತುಂಬ ಜನಕ್ಕೆ ನಿಫ್ಟಿ ಬೀಸ್ ಅಂದರೆ ಗೊತ್ತಿಲ್ಲ. ನಿಫ್ಟಿ ಬೀಸ್ ಅಂದರೆ ಏನಂದರೆ ನಿಮ್ಮ ದುಡ್ಡನ್ನು ತಗೊಂಡೋಗಿ ಭಾರತದ ಟಾಪ್ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ನಿಫ್ಟಿ ಬೀಸ್ ₹263. ಇದಕ್ಕೇನಾದ್ರು ಎಕ್ಸ್ಪೈರಿ ಡೇಟು ವ್ಯಾಲಿಡಿಟಿ ಇದೆಯಾ? ಇಲ್ಲ. ಇದನ್ನು ನೀವು ತಗೊಂಡು ಲೈಫ್ ಲಾಂಗ್ ಇಟ್ಕೋಬೋದು. ನಿಫ್ಟಿ ಬೀಸ್ ₹263. ಇದನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ, ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಅದನ್ನು ಇಟ್ಕೋಬೋದು. ಆ್ಯಂಡ್ ಈ ದುಡ್ಡೆಲ್ಲ ಹೋಗುತ್ತೆ ಅಂದರೆ ಭಾರತದ ಟಾಪ್ 50 ಕಂಪ್ನಿಗಳಿಗೆ ಹೋಗುತ್ತೆ. ನಾನು ಇವಾಗ TCS ಅಲ್ಲಿ ದುಡ್ಡು ಹಾಕಿ ಅಂದರೆ ನಿಮಗೆ ಭಯ ಆಗುತ್ತೆ. HDFC ಬ್ಯಾಂಕಲ್ಲಿ ದುಡ್ಡು ಹಾಕಿ ಅಂದರೆ ಭಯ ಆಗುತ್ತೆ. ಓಲಿ ಏಷ್ಯನ್ ಪೇಂಟಲ್ಲಿ ಹಾಕಿ ಅಂದರೆ ಭಯ ಆಗುತ್ತೆ. TCS ಅಲ್ಲಿ ಹಾಕಿ ಅಂದರೆ ನನಗೆ ಸಾಫ್ಟ್ವೇರ್ ಗೊತ್ತಿಲ್ಲ ಅಂತಾರೆ. ಓಲಿ ನೆಸ್ಲೆ ಮೇಲೆ ಹಾಕಿ ಅಂದರೆ ನಮ್ಮ ಮನೆಯಲ್ಲಿ ಮ್ಯಾಗಿ ತಿನ್ನಲ್ಲ, ನಾವು ರಾಗಿ ಮುದ್ದೆ ತಿನ್ನೋದು ಅಂತ ಹೇಳ್ತೀರಾ. ನೆಕ್ಸ್ಟ್ ಬ್ರಿಟಾನಿಯಾದಲ್ಲಿ ದುಡ್ಡು ಹಾಕಿ ಅಂದರೆ ಬಿಸ್ಕೆಟ್ ತಿನ್ನಲ್ಲ, ನನಗೆ ಶುಗರ್ ಇದೆ ಅಂತ ಹೇಳ್ತೀರಾ. ಹೋಗ್ಲಿ ಮಾರುತಿ ಕಾರ್ ತಗೊಳ್ಳಿ ಅಂದರೆ ನಾವು ಮಾರುತಿ ಕಾರ್ ತಗೊಳ್ಳಲ್ಲ, ಸೇಫ್ಟಿ ಇಲ್ಲ. ಏನೋ ಒಂದು ಯಾವ ಸ್ಟಾಕ್ ಹಿಡಿದ್ರೂ ಅದು ಬೇಡ ಇದು ಬೇಡ, ಅದ್ರ ಮೇಲೆ ನಂಬಿಕೆ ಎಲ್ಲ. ಅಂಬಾನಿ ಮೇಲೆ ಹಾಕಿ ಅಂದರೆ 2GB ದಿನ 2GB ಖಾಲಿ ಮಾಡ್ತೀರಾ. ಆ ಅಂಬಾನಿ ಶೇರ್ ಮೇಲೆ, ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಹಾಕಿ ಅಂದರೆ ಅದಕ್ಕೂ ಭಯ ಆಗುತ್ತೆ. ಯಾರಿಗೆ ಶೇರ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಭಯ ಆದರೆ ದಯಮಾಡಿ ₹1 ಸಹ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಬರೀ ETF ಅಲ್ಲಿ ಹಾಕಿ. ವಾಟ್ ಈಸ್ ದಿಸ್ ETF? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇಟ್ ಈಸ್ ಲೈಕ್ ಅ ಮ್ಯೂಚುವಲ್ ಫಂಡ್. ಇಲ್ಲಿ ನಿಮಗೆ ಯೂನಿಟ್ಸ್ಗಳನ್ನು ಕೊಡ್ತಾರೆ. ಎಕ್ಸಾಂಪಲ್ ನಿಫ್ಟಿ ಬೀಸ್. ನಿಮ್ಮ ನಿಫ್ಟಿ ಬೀಸ್ ತೊಗೋಬೇಕಾ? ನಿಮ್ಮ ನಿಫ್ಟಿ ಬೀಸ್ ತೊಗೋಬೇಕಾದ್ರೆ ಜಸ್ಟ್ ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿ ನಿಫ್ಟಿ ಬೀಸ್ ಅಂತ ಟೈಪ್ ಮಾಡಿ, ಓಪನ್ ಮಾಡಿ. ನಿಫ್ಟಿ ಬೀಸ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂತ ನಿಪ್ಪಾನ್ ಇಂಡಿಯಾ ನಿಫ್ಟಿ ಬೀಸ್ ಬೈ ಮಾಡಿ. ಇಲ್ಲ ನಿಪ್ಪಾನ್ ಇಂಡಿಯಾ ಬೇಡ ಅಂದರೆ SBI ನಿಫ್ಟಿ ಬೀಸ್ ತೊಗೊಳ್ಳಿ, ಇಲ್ಲ ICICI ನಿಫ್ಟಿ ಬೀಸ್ ತೊಗೊಳ್ಳಿ. ಈ ಥರ ನಿಫ್ಟಿ ಬೀಸ್ಗಳಲ್ಲಿ ತುಂಬ ವಿಚಿತ್ರ, ಬೇರೆ ಬೇರೆ ಕಂಪ್ನಿಗಳಲ್ಲಿ ನಿಫ್ಟಿ ಬೀಸಲ್ಲಿದ್ದಾವೆ. ಯಾವ ನಿಫ್ಟಿ ಬೀಸ್ ತೊಗೊಂಡ್ರೂ ಒಳ್ಳೆಯದೇ, ಎಲ್ಲನೂ ಒಂದೇ ತಾನೇ. ನಿಪ್ಪಾನ್ ಇಂಡಿಯಾದವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ತೊಗೊಳ್ತಾ ಇರೋ ₹263 ತೊಗೊಂಡೋಗಿ ಭಾರತ ದೇಶದ 50 ಟಾಪ್ ಕಂಪ್ನೀಸಲ್ಲೇ ತಾನೇ ಹಾಕೋದು. ವೆರಿ ಸಿಂಪಲ್. ನಿಫ್ಟಿ ಬೀಸಲ್ಲಿ ಹಾಕಿದ್ರೆ ನಿಫ್ಟಿ ಬೀಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಸೇಫೆಸ್ಟ್ ಜಾಗ ದುಡ್ಡು ಹಾಕೋದಕ್ಕಂದ್ರೆ ನಿಫ್ಟಿ ಬೀಸ್. ಭಾರತದ ಷೇರು ಮಾರುಕಟ್ಟೆ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಸೇಫೆಸ್ಟ್ ಜಾಗ. ಆ್ಯಂಡ್ ನಮ್ಮ ಭಾರತದ ಷೇರು ಮಾರುಕಟ್ಟೆಯಲ್ಲಿ ದ ಮೋಸ್ಟ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಫ್ಟಿ ಬೀಸ್. ಯಾಕಂದರೆ ನಿಮ್ಮ ದುಡ್ಡು ಒಂದು ಕಂಪ್ನಿ ಮೇಲೆ ಹೋದರೆ ಭಯ ತಾನೆ. ಒಂದು ಕಂಪ್ನಿ ಏನಾಗ್ಬಿಡುತ್ತೋ, ಆ ಕಂಪ್ನಿ ಮುಚ್ಚಾಗ್ಬಿಡುತ್ತೇನೋ. ಬಟ್ ತುಂಬ ಜನ ನೆಸ್ಲೆಯಲ್ಲಿ ಹಾಕೋದಕ್ಕೆ ಭಯ ಪಡ್ತಾರೆ. ಆ ಕಂಪ್ನಿ ಹೇಳಿದ್ರೆ ಭಯ ಪಡ್ತಾರೆ. HR ಮೋಟರ್ಸ್, ರಾಯಲ್ ಎನ್ಫೀಲ್ಡ್ ಓಡಿಸ್ತೀರಾ. ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿ ಅದು ಗಾಡಿ ತೊಗೊಳ್ತೀರಾ, ಶೋ ಆಫ್ಗೆ ಬೈಕ್ ಓಡಿಸ್ತೀರಾ. ಅದೇ ರಾಯಲ್ ಎನ್ಫೀಲ್ಡ್ ಶೇರಲ್ಲಿ ದುಡ್ಡು ಹಾಕಿ ಅಂದರೆ ಸರ್ ನನಗೆ ಭಯ ಆಗುತ್ತೆ ಅಂತಾರೆ. ಹಾಕ್ಬೇಡಿ. ಯಾರು ಹೇಳಿದ್ರು ಶೇರ್ಸಲ್ಲಿ ದುಡ್ಡು ಹಾಕೋದಕ್ಕೆ? ಇನ್ವೆಸ್ಟ್ ಇನ್ 50 ಕಂಪ್ನೀಸ್. ದಟ್ ಈಸ್ ನಿಫ್ಟಿ ಬೀಸ್. ನೆಕ್ಸ್ಟ್ ಬ್ಯಾಂಕ್ ಬೀಸ್ ಅಂದರೆ ಏನು? ಬ್ಯಾಂಕ್ ಬೀಸ್ ಬರ್ಕೊಳ್ಳಿ. ಬ್ಯಾಂಕ್ ಬೀಸ್ ಅಂದರೆ ಏನು? ಬ್ಯಾಂಕಿಂಗ್ ಕಂಪನಿಗಳ ಒಂದು ಇಂಡೆಕ್ಸ್. ಬ್ಯಾಂಕ್ ಬೀಸ್ ಅಂದ್ರೆ 12 ಬ್ಯಾಂಕ್ಗಳನ್ನು ಒಂದುಗೂಡಿಸಿ ಒಂದು ETF ಅನ್ನು ಮಾಡಿರ್ತಾರೆ. ನೀವು ಆ ETF ಬೈ ಮಾಡಿದ್ರೆ ನಿಮ್ಮ ದುಡ್ಡು 12 ಬ್ಯಾಂಕ್ ಮೇಲೆ ಹೋಗುತ್ತೆ, ಒಂದು ಬ್ಯಾಂಕ್ ಮೇಲೆ ಹೋಗಲ್ಲ. ಸ್ವಲ್ಪ ಜನ ಕೊಟಕ್ ಮಹೇಂದ್ರದಲ್ಲಿ ಹಾಕಿ ಅಂದರೆ ಬೇಡ ಸರ್ ಆ ಬ್ಯಾಂಕ್ ಚೆನ್ನಾಗಿಲ್ಲ ಅಂತಾರೆ, ಅಲ್ಲಿ ಹಾಕಿ ಅಂದರೆ ಅದು ಚೆನ್ನಾಗಿಲ್ಲ ಅಂತಾರೆ. ಹಾಕ್ಬೇಡಿ. ಯಾರು ಹೇಳಿದ್ರು ಹಾಕಕ್ಕೆ ಹೇಳಿದ್ರು? ₹1 ಸಹ ಶೇರ್ಸಲ್ಲಿ ಹಾಕಬೇಡಿ. ಬರೀ ಬೀಸಲ್ಲೇ ಹಾಕಿ. ಏನಿದು ಬೀಸು? ನಿಫ್ಟಿ ಬೀಸ್ ಆಯಿತು, ಬ್ಯಾಂಕ್ ಬೀಸ್ ಆಯಿತು. ನೆಕ್ಸ್ಟ್ ಇನ್ಯಾವ ಬೀಸ್ ಇದೆ? IT ಬೀಸ್ ಇದೆ. ನಿಮ್ಗೆ ಏನಾದ್ರು ಇನ್ಫೋಸಿಸ್, TCS, HCL ಈ ಥರ ಕಂಪನೀಸಲ್ಲಿ ದುಡ್ಡು ಹಾಕ್ಬೇಕಂತ ಆಸೆ ಇದ್ದರೆ ಇನ್ವೆಸ್ಟ್ ಇನ್ IT ಬೀಸ್. IT ಬೀಸಲ್ಲಿ ನೀವು ದುಡ್ಡು ಹಾಕಿದ್ರೆ ನಿಮ್ಮ ದುಡ್ಡನ್ನು ತೊಗೊಂಡೋಗಿ ಸುಮಾರು ಒಂದು 10 ಸಾಫ್ಟ್ವೇರ್ ಕಂಪ್ನಿ ಮೇಲೆ ಹಾಕ್ತಾರೆ. ಒಂದು ಕಂಪ್ನಿ ಮೇಲೆ ಹಾಕಿದ್ರೆ ಭಯ ತಾನೆ.
ಅದಕ್ಕೆ ಯಾವ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿರೋ ಬಿಗಿನರ್ಸು ಶೇರ್ಗಳ ಮೇಲೆ ₹1 ಸಹ ಹಾಕಕ್ಕೆ ಹೋಗ್ಬೇಡಿ ದಯಮಾಡಿ. ಎಸ್ಪೆಷಲಿ ದ ರೂರಲ್ ಇಂಡಿಯಾ, ಹಳ್ಳಿ ಕಡೆ ಇರೋ ಜನಗಳಿಗೆ ನನಗೆ ಬೇಡ್ಕೋತಾ ಇದ್ದೀನಿ, ₹1 ಸಹ ಶೇರ್ಸಲ್ಲಿ ಹಾಕ್ಬೇಡಿ. ಯಾಕಂದರೆ ಶೇರ್ಸಲ್ಲಿ ಹಾಕಿ ಅಂದರೆ ನೀವು ಹಾಕೋದೆಲ್ಲಿ ತಗೊಂಡೋಗಿ ಯೆಸ್ ಬ್ಯಾಂಕಲ್ಲಿ ಹಾಕ್ತೀರಾ, ವೋಡಾಫೋನಲ್ಲಿ ಹಾಕ್ತೀರಾ, ಸಾರ್ ಎಲ್ಲ ಹೋಗ್ಬಿಡು ಸರ್ ಅಂತೀರಾ. ಸೊ ಅದಕ್ಕೆ ಎಲ್ಲೂ ಸಹ ನಾನು ಅಷ್ಟೇ ಶೇರ್ಸಲ್ಲಿ ಹಾಕಿ ಅಂತ ಹೇಳಲ್ಲ. ಯಾಕಂದರೆ ಹೇಳಿದ ತಕ್ಷಣ ಹೋಗಿ ಯೆಸ್ ಬ್ಯಾಂಕ್ ತೊಗೊಂಡೋಗ್ಬಿಟ್ಟು ಸಾರ್ ಯೆಸ್ ಬ್ಯಾಂಕ್ ಹೋಗ್ತಾ ಇಲ್ಲ ಸರ್ ಅಂತಾರೆ. ಶೇರ್ಗಳನ್ನು ಪಿಕ್ ಮಾಡೋದು ಒಂದು ಕಲೆ, ಅದು ಎಲ್ಲರಿಗೂ ಬರಲ್ಲ. ಆದ್ದರಿಂದ ಶೇರ್ಸಲ್ಲಿ ದುಡ್ಡು ಹಾಕಬೇಡಿ, ಬರೀ ಬೀಸಲ್ಲಿ ಹಾಕಿ. ನಿಫ್ಟಿ ಬೀಸ್, ಬ್ಯಾಂಕ್ ಬೀಸ್, IT ಬೀಸ್. ನೆಕ್ಸ್ಟ್ ಬಂಗಾರ. ನೆಕ್ಸ್ಟ್ ಬಂಗಾರ ತೊಗೋಬೇಕಂತ ಆಸೆ ಇದೆಯಾ ಕಂದ? ಸೊ ಬಂಗಾರ ತೊಗೋಬೇಕಾ? ಬಂಗಾರ ಏನಾರು ತೊಗೊಂಡು ಹಿಂಗೆ ಹಾಕ್ಕೊಂಡು ಹಿಂಗೆ ಹೋದ್ರೆ ಅಂದ್ಕೊಳ್ಳಿ, ಕಾರ್ನರಲ್ಲಿ ಬ್ಲ್ಯಾಕ್ ಕಲರ್ ಪಲ್ಸರ್ ಬೈಕ್ ಎತ್ಕೊಂಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಚೈನ್ ಸ್ನ್ಯಾಚಿಂಗ್ ಆಗಿ. ಇದೆಲ್ಲ ಬೇಕಾ? ಬೇರೆಯವ್ರಿಗೋಸ್ಕರ ಶೋಕಿಗೋಸ್ಕರ ಜೀವನ ನಡೆಸಬೇಡಿ. ನೀವು ಶ್ರೀಮಂತರಾಗಲ್ಲ. ನಿಮಗಾಗಿ ಬದುಕಿ ಕೋಟಿಗಳು ಸಂಪಾದನೆ ಮಾಡ್ತೀರಾ. ನಿಮ್ಗೆ ಏನು ಬೇಕೋ ಅದನ್ನು ಮಾಡಿ. ಬೇರೆಯವ್ರಿಗೋಸ್ಕರ ಏನೂ ಮಾಡೋಕ್ಕೆ ಹೋಗಬೇಡಿ, ಬೇರೆಯವ್ರಿಗೋಸ್ಕರ ಜೀವನ ಮಾಡೋಕ್ಕೆ ಹೋಗಬೇಡಿ, ಬೇರೆಯವ್ರಿಗೋಸ್ಕರ ಬದುಕಕ್ಕೆ ಹೋಗಬೇಡಿ. ನಿಮ್ಗೆ ಏನು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಕೋಟಿಗಳು ಅಂತೂ ಬಂದೇ ಬರುತ್ತೆ. ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಗೋಲ್ಡನ್ನ ಬಂಗಾರ ತೊಗೊಂಡ್ರೆ ಬಡವರಾಗೋಗ್ತೀರಾ. ಯಾಕಂದರೆ 18% ಮೇಕಿಂಗ್ ಅಲ್ಲ. ಅದ್ರ ಬದಲು ಗೋಲ್ಡ್ ಬೀಸಲ್ಲಿ ಹಾಕಿ ಸ್ವಾಮಿ. ಗೋಲ್ಡ್ ಬೀಸ್ ಅಂದ್ರೇನು? ನಿಮ್ಮ ದುಡ್ಡು ತೊಗೊಂಡೋಗಿ ಗೋಲ್ಡಲ್ಲಿ ಹಾಕ್ತಾರೆ. ಗೋಲ್ಡ್ ರೇಟ್ ಮೇಲಕ್ಕೆ ಹೋದರೆ ಇದು ರೇಟ್ ಮೇಲಕ್ಕೆ ಹೋಗುತ್ತೆ, ಗೋಲ್ಡ್ ರೇಟ್ ಬಿದ್ದರೆ ಇದು ಬೀಳುತ್ತೆ. ನಿಫ್ಟಿ ಬೀಸಲ್ಲಿ ಹಾಕಿದ್ರೆ ಏನಾಗುತ್ತೆ? ನಿಫ್ಟಿ ಮೇಲಕ್ಕೆ ಹೋದರೆ ನಿಫ್ಟಿ ಬೀಸು ಮೇಲಕ್ಕೆ ಹೋಗುತ್ತೆ, ನಿಫ್ಟಿ ಬಿದ್ದರೆ ನಿಫ್ಟಿ ಬೀಸು ಬೀಳುತ್ತೆ. ಬಿಕಾಸ್ ನಿಮ್ಮ ದುಡ್ಡು ತೊಗೊಂಡೋಗಿ ಹಾಕೋದೇ ನಿಫ್ಟಿ ಅಲ್ಲಲ್ಲ. ಸೊ IT ನೆಕ್ಸ್ಟ್ ಸಾಫ್ಟ್ವೇರ್ ಕಂಪ್ನಿಗಳು ಬಿದ್ದರೆ IT ಬೀಸು ಬೀಳುತ್ತೆ, ಸಾಫ್ಟ್ವೇರ್ ಕಂಪ್ನೀಸ್ ಎದ್ದರೆ IT ಬೀಸ್ ಎದೊಳುತ್ತೆ. ಸೊ ಇಟ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಬಿಕಾಸ್ ನಿಮ್ಮ ದುಡ್ಡು ತೊಗೊಂಡೋಗಿ ಸಾಫ್ಟ್ವೇರಲ್ಲಿ ತಾನೇ ಹಾಕೋದು. ಗೋಲ್ಡ್ ರೇಟ್ ಇವಾಗ ಪೀಕಲ್ಲಿದೆ, ನೀವಾಗ ಗೋಲ್ಡ್ ಬೀಸಲ್ಲಿ ಹಾಕ್ತೀರಾ, ಗೋಲ್ಡ್ ರೇಟ್ ಕ್ರ್ಯಾಶ್ ಆಗುತ್ತೆ, ನಿಮ್ಮ ಗೋಲ್ಡ್ ಬೀಸ್ ಸಹ ಬಿದ್ದೋಗುತ್ತೆ. ₹51 ಸ್ವಾಮಿ ಗೋಲ್ಡ್ ಬೀಸು, ಇವಾಗ ₹63 ಹೋಗಿದೆ. ಇವಾಗ ಹಾಕೋದು ರಿಸ್ಕಿ ಇದೆ. ವೇಟ್ ಮಾಡಿ, ₹55 ಬರ್ಬೋದು. ಏನು ಹಿಂಗೆ ಗೋಲ್ಡ್ ಹಿಂಗೇ ಮೇಲಕ್ಕೆ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಗೋಲ್ಡ್ ಈಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್, ಐ ಅಗ್ರಿ. ಬಟ್ ಗೋಲ್ಡ್ ಫಿಸಿಕಲ್ ಗೋಲ್ಡನ್ನು ತೊಗೊಂಡ್ರೆ, ಬಂಗಾರದ ಅಂಗಡಿಗೆ ಹೋಗಿ ಗೋಲ್ಡ್ ತೊಗೊಂಡ್ರೆ ಬಡವರಾಗೋಗ್ತೀರಾ. ಡಿಮ್ಯಾಟ್ ಅಕೌಂಟಲ್ಲಿ ಗೋಲ್ಡ್ ತೊಗೊಂಡ್ರೆ ಶ್ರೀಮಂತರಾಗ್ತೀರಾ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಸಿಲ್ವರ್ ತೊಗೋಬೇಕಾ? ಸಿಲ್ವರ್ ನೋಡಿ ₹91 ಹೋಗಿದೆ. ಸಿಲ್ವರ್ ಎಷ್ಟು? ₹60, ₹65 ಇದೆ ಸಿಲ್ವರ್. ಸಿಲ್ವರ್ ಬೀಸ್ ತೊಗೊಳ್ಳಿ, ಕನ್ಸ್ಯೂಮರ್ ಬೀಸ್ ತೊಗೊಳ್ಳಿ. ಕನ್ಸ್ಯೂಮರ್ ಅಂದ್ರೇನು? ಕನ್ಸ್ಯೂಮರ್ ರಿಲೇಟೆಡ್ ಸ್ಟಾಕ್ಸ್. ನೆಕ್ಸ್ಟ್ ಫಾರ್ಮಾ ಬೀಸ್ ತೊಗೊಳ್ಳಿ. ₹18 ಇದೆಯಾ ನಿಮ್ಮ ಹತ್ರ? ನಿಮ್ಮ ಮಕ್ಕಳು ₹18 ಒಂದು ಬ್ರೆಡ್ಡಾ ಬಿಸ್ಕೆಟಾ, ಕಿಂಡರ್ ಜಾಯ್ ಅಂತೆ ಅದಂತೆ ಇದಂತೆ ಮಕ್ಕಳಿಗೆ ಕೊಡಿಸ್ತಿರಲ್ಲ. ನೀವೇನಾದರೂ ಆ ಮಕ್ಕಳು ಕೊಡೋ ದುಡ್ಡನ್ನು ಎಲ್ಲೋ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಏನೋ ಒಂದು ಹುಂಡಿಯಲ್ಲಿ ಹಾಕೋ ಥರ ನಿಮ್ಮ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರ ಹೆಸರಲ್ಲಿ ನೀವೇ ಡಿಮ್ಯಾಟ್ ಅಕೌಂಟ್ ಓಪನ್, ಅವ್ರ ಹೆಸರಲ್ಲಿ ಡಿಮ್ಯಾಟ್ ಮಾಡೋಕ್ಕಾಗಲ್ಲ, ಬಟ್ ನಿಮ್ಮ ಹೆಸರಲ್ಲೇ ನೀವೇ ಡಿಮ್ಯಾಟ್ ಮಾಡಿ ನಿಮ್ಮ ಮಕ್ಕಳ ಹೆಸರಲ್ಲಿ ಶೇರ್ಗಳನ್ನು ಹಾಕ್ತಾ ಇರಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಫಾರ್ಮಾ ಬೀಸ್ ತೊಗೊಳ್ಳಿ. ₹18 ದಿನಕ್ಕೊಂದು ತೊಗೊಳ್ಳಿ ಸಾಕು. ₹18 ಉಳಿಸಿ ಫಾರ್ಮಾ ಬೀಸಲ್ಲಿ. ಈ ₹18 ಇರೋ ಒಂದು ಫಾರ್ಮಾ ಬೀಸ್ ₹100 ಹೋಗ್ಬೋದು. ಜಸ್ಟ್ ₹18. IT ಬೀಸ್ ಬರೀ ₹35. ಬ್ಯಾಂಕ್ ಬೀಸ್ ₹350 ಸಮ್ ಚೇಂಜ್. ಗೋಲ್ಡ್ ಬೀಸ್ ₹61 ಇದೆಯಾ? ಹಾಕಿ. ನೆಕ್ಸ್ಟ್ ಸಿಲ್ವರ್ ಬೀಸ್, ಅದರದ್ದೇ ಆದ ಒಂದು ರೇಟ್ ಇರುತ್ತೆ. ನೆಕ್ಸ್ಟ್ ಇನ್ಫ್ರಾ ಬೀಸ್. ನಮ್ಮ ಭಾರತದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಬಾಟಮಲ್ಲಿದೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದು ತುಂಬ ಇದೆ. ತುಂಬ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಬೆಳಿಬೇಕು. ಇನ್ನು ಸರಿಯಾದ ರೋಡ್ಸ್ ಇಲ್ಲ, ಸರಿಯಾದ ಫ್ಲೈಓವರ್ಸ್ ಇಲ್ಲ. ನೆಲಮಂಗಲದ ಫ್ಲೈಓವರ್ ನೋಡಿ, ಅಲ್ಲಿ ಶೇಕ್ ಆಗ್ತಾಯಿದೆ, ಅಲ್ಲಿ ಲಾರಿ ಬಿಡ್ತಾ ಇಲ್ಲ, ಅಲ್ಲಿ ಗೊತ್ತಾಗ್ತಾಯಿದೆ ಅನ್ಸುತ್ತೆ. ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಿದೆ. ಇನ್ಫ್ರಾ ಬೀಸಲ್ಲಿ ದುಡ್ಡು ಹಾಕಿ. ಈ ಥರ ಬೀಸು ಇನ್ನೊಂದು ಸತಿ ಹೇಳ್ತೊಂಡು ಯಾವ್ಯಾವ ಬೀಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂದರೆ, ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಶೇರ್ ಮಾರ್ಕೆಟಿಗೆ ಯಾರೇ ಬಂದರೂ ಫಸ್ಟು ನಿಫ್ಟಿ ಬೀಸ್ ತೊಗೊಳ್ಳಿ. ಅದು ತೊಗೊಂಡೆ, ಆ ಶೇರ್ ತೊಗೊಂಡೆ, ಈ ಶೇರ್ ತೊಗೊಂಡೆ, ದಯಮಾಡಿ ನಿಲ್ಲಿಸ್ಬಿಡಿ. ಎಕ್ಸ್ಪೆಷಲಿ ಹಳ್ಳಿ ಗಾಡಿನ ಜನರಿಗೆ ಹೇಳ್ತಾ ಇದ್ದೀನಿ, ಆ ಶೇರ್ ತೊಗೊಂಬಿಟ್ಟಿದ್ದೀನಿ, ಈ ಶೇರ್ ತೊಗೊಂಬಿಟ್ಟಿದ್ದೀನಿ, ಯಾವ ಶೇರು ತೊಗೋಬೇಡಿ ಸ್ವಾಮಿ. ಫಸ್ಟ್ ನಿಫ್ಟಿ ಬೀಸ್ ತೊಗೊಳ್ಳಿ ಸಾಕು, ಇನ್ನೇನು ಬೇಡ. ಸ್ವಲ್ಪ ನಿಫ್ಟಿ ಬೀಸ್ ಎಲ್ಲ ಹೆಂಗೆ ವರ್ಕ್ ಆಗ್ತಾಯಿದೆ ಗೊತ್ತಾಯ್ತಾ? ನೆಕ್ಸ್ಟ್ ಬ್ಯಾಂಕ್ ಬೀಸ್ ತೊಗೊಳ್ಳಿ. ಸಾಫ್ಟ್ವೇರ್ ಮೇಲೆ ಹಾಕ್ಬೇಕಾ? IT ಬೀಸ್ ತೊಗೊಳ್ಳಿ, ಫಾರ್ಮಾ ಬೀಸ್ ತೊಗೊಳ್ಳಿ, ಇನ್ಫ್ರಾ ಬೀಸ್ ತೊಗೊಳ್ಳಿ, ಗೋಲ್ಡ್ ಬೀಸ್ ತೊಗೊಳ್ಳಿ, ಸಿಲ್ವರ್ ಬೀಸ್ ತೊಗೊಳ್ಳಿ, ಕನ್ಸ್ಯೂಮರ್ ಬೀಸ್ ತೊಗೊಳ್ಳಿ. ಈ ಥರ ಬೀಸಲ್ಲೇ ನೀವು ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ತುಂಬ ಇಷ್ಟ ಆಗಿದೆ.
ಪ್ಲೀಸ್ ಸಬ್ಸ್ಕ್ರೈಬ್ ಟು TD Academy ಫಾರ್ ಮೋರ್ ಕಂಟೆಂಟ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD Academy ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD Academyಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.